ಹರಿ ಓಂ 148ನೇ ಶ್ಲೋಕ. ಯದ್ದರ್ಶನಂ ನಿಗಮ ಆತ್ಮರಃ ಪ್ರಕಾಶಂ ಮುಖ್ಯಂತೆ ಯತ್ರ ಕವಯೋ ಅಜಪರಾಯತಂತಃ ತಂ ಸರ್ವಮಾದ ವಿಷಯ ಪ್ರತಿರೂಪಶೀಲಂ ವಂದಾಮಹೇ ಪುರುಷಮಾತ್ಮ ನಿಗೂಢ ಬೋಧಂ. ಮಾರ್ಕಂಡೇಯ ಮಹರ್ಷಿಗಳು ಭಗವಂತನನ್ನ ಸ್ತೋತ್ರ ಮಾಡತಕ್ಕಂಥ ಒಂದು ಸಂದರ್ಭ. ಅದಕ್ಕೆ ಸಂಬಂಧಪಟ್ಟ ವ್ಯಾಖ್ಯಾನ ಅರ್ಧ ಭಾಗ ಓದಿದ್ದೆ, ಪೀಠಿಕೆ ಆಗಿತ್ತು. ಮುಂದಿಂದು ಯದ್ದರ್ಶನ ಮಿತಿ ಅಲ್ಲಿಂದ ಆಗಬೇಕು. ಯದ್ದರ್ಶನಂ ಯಸ್ಯ ಪ್ರದರ್ಶಕಂ ಯಸ್ಯ ಆಜ್ಞಾರೂಪಮ್ಮ. ಇಲ್ಲಿ ದರ್ಶನ ಅಂದ್ರೆ ಎರಡರ್ಥ. ಒಂದು ಭಗವಂತನ ದರ್ಶನ, ಭಗವಂತನನ್ನ ಕಾಣುವಿಕೆ. ಇನ್ನೊಂದು ಭಗವಂತನನ್ನ ತೋರಿಸಿಕೊಡುವಂಥದ್ದು ಅಥವಾ ಭಗವಂತನ ಆಜ್ಞೆ. ಭಗವಂತನ ಆಜ್ಞೆ ಅಂದ್ರೆ ಯಾವುದು? ಭಗವಂತ ರಾಮನಾಗಿ ಹೇಳಿದ್ದು ಕಡಿಮೆ, ರಾಮನಾಗಿ ನಡೆದು ತೋರಿಸೋದು. ಕೃಷ್ಣನಾಗಿ ಮಾಡಿದಂಥ ಉಪದೇಶಗಳು, ಕಪಿಲ ರೂಪದಿಂದ ಮಾಡಿರ್ತಕ್ಕಂಥ ಉಪದೇಶಗಳು, ವೇದವ್ಯಾಸ ರೂಪದಿಂದ ಪುರಾಣಗಳ ರೂಪದಲ್ಲಿ ಮಾಡಿರ್ತಕ್ಕಂಥ ಆದೇಶಗಳು, ಇದೆಲ್ಲವೂ ಕೂಡ ಭಗವಂತನ ಆಜ್ಞೆ. ಇದೆಲ್ಲವೂ ದರ್ಶನ. ದರ್ಶನ ಶಬ್ದಕ್ಕೆ ಒಂದರ್ಥ ಜ್ಞಾನ ಅಂತ ಅರ್ಥ, ತಿಳುವಳಿಕೆ ಅಂತ ಅರ್ಥ. ಇನ್ನೊಂದರ್ಥ ದರ್ಶನ ಶಬ್ದಕ್ಕೆ ಶಾಸ್ತ್ರಗಳು ಅಂತ ಅರ್ಥ. ಅದಕ್ಕೆ ಭಗವಂತ ನಮಗೆ ನೀಡಿರುವಂತ ಶಾಸ್ತ್ರಗಳ ಮೂಲಕವಾದ ಅನೇಕ ಆಜ್ಞೆಗಳು. ಯಸ್ಯ ಪ್ರದರ್ಶಕಂ ಯಸ್ಯ ಆಜ್ಞಾರೂಪಮ್ಮ ನಿಗಮ. ಯಾವುದದು? ಭಗವಂತನ ಆಜ್ಞೆ ಅಂದ್ರೆ ಯಾವುದು? ನಿಗಮ, ವೇದಾದಿ ಶಾಸ್ತ್ರಗಳು, ವೇದ, ಪುರಾಣ, ಉಪನಿಷತ್ತು, ಇದೆಲ್ಲವೂ ಕೂಡ ಭಗವಂತನ ಜ್ಞಾನವನ್ನ ನಮಗೆ ತಂದುಕೊಡುವುದು. ನಾವೆಷ್ಟು ವೇದದ ಅರ್ಥವನ್ನು ತಿಳ್ಕೊಳ್ತೀವೋ, ಎಷ್ಟು ಪುರಾಣಗಳ ಅರ್ಥವನ್ನು ತಿಳ್ಕೊಳ್ತೀವೋ, ಅಷ್ಟಷ್ಟು ದೇವರ ಬಗ್ಗೆ ನಮಗೆ ತಿಳುವಳಿಕೆ ಬರುತ್ತೆ. ಮತ್ತು ಅವನ ಆಜ್ಞೆ ಏನು, ದೇವರು ನಮಗೆ ಏನು ಆಜ್ಞೆ ಮಾಡಿದ್ದಾನೆ, ಹೇಗಿರಬೇಕು ಹೇಗಿರಬಾರದು, ನಮ್ಮ ಜೀವನ ಪದ್ಧತಿ, ಎಲ್ಲದರ ಬಗ್ಗೆ ದೇವರು ನಮಗೆ ಆಜ್ಞೆ ಮಾಡಿದ್ದಾನೆ, ಅದೆಲ್ಲ ಗೊತ್ತಾಗತ್ತೆ. ವೇದಾದಿ ಶಾಸ್ತ್ರಂ ಯದ್ದರ್ಶನಂ ನಿಗಮೆ. ನಿಗಮೆ ಅಂದ್ರೆ ವೇದಗಳಲ್ಲಿ ಆ ಭಗವಂತ ನಮಗೆ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಪರಮಾತ್ಮನೋ ರಹಸ್ಯಸ್ಯಾಪಿ ಯೋಗ್ಯಸ್ಯ ರಹಃ ಏಕಾಂತೇನೇವ ಅಸ್ಪಷ್ಟ ವಚನ ವೃತ್ಯ ಏವ ಪ್ರಕಾಶಕಂ ಭವತಿ. ಆತ್ಮರಹ ಪ್ರಕಾಶಂ, ಅದಕ್ಕೆ ಅರ್ಥ ಬರಿತಿದ್ದಾರೆ. ಶ್ಲೋಕದ ಒಂದೊಂದು ಪದಗಳ ಅರ್ಥ ಬರಿತಾ ಇದ್ದಾರೆ. ಆತ್ಮರಹ ಪ್ರಕಾಶಂ. ಆತ್ಮ ಅಂದ್ರೆ ಅದು ಪರಮಾತ್ಮ. ಆತ್ಮಶಬ್ದಕ್ಕೆ ಅನೇಕ ಅರ್ಥ ಅಲ್ವಾ? ಪರಮಾತ್ಮ ಅಂತ ಅರ್ಥ, ಜೀವಾತ್ಮ ಅಂತ ಅರ್ಥ, ನಮ್ಮ ದೇಹ ಅಂತ ಅರ್ಥ, ನಮ್ಮ ಮನಸ್ಸು ಅಂತ ಅರ್ಥ, ಹೀಗೆ ಅನೇಕ ಅರ್ಥಗಳಿದ್ದಾವೆ. ಇಲ್ಲಿ ಆತ್ಮಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಆತ್ಮರಹ ಪ್ರಕಾಶಂ, ಆತ್ಮನಃ ಅಂದ್ರೆ ಪರಮಾತ್ಮನಃ, ರಹಸ್ಯಸ್ಯಾಪಿ ಯೋಗ್ಯಸ್ಯ ರಹಃ ಏಕಾಂತೇನೇವ ಅಸ್ಪಷ್ಟ ವಚನ ವೃತ್ಯ ಏವ ಪ್ರಕಾಶಂ ಭವತಿ. ಈ ವೇದಗಳೆಲ್ಲವೂ ಕೂಡ ದೇವರನ್ನು ತಿಳಿಸಿಕೊಡುತ್ತೆ. ನಾವು ನೋಡಿದ ಕೂಡಲೇ ಯಾವುದೋ ಅಗ್ನಿ ಸೂಕ್ತ ಇತ್ತು. ಅಗ್ನಿಮೀಳೆ ಪುರೋಹಿ ನೈಜಜ್ಞಸ್ಯ ದೇವ ಮೃತ್ಯುಜಂ ಎಂಬುದಾಗಿ ಆ ಮಂತ್ರ ಅಗ್ನಿಯನ್ನು ಸ್ತೋತ್ರ ಮಾಡದಂತೆ ಕಾಣುತ್ತೆ. ಕದ್ರುದ್ರಾಯ ಪ್ರಚೇದಸೆ ಮೇಲುಷ್ಟಾಮ ಯಥವ್ಯಾಸೆ. ರುದ್ರದೇವರನ್ನ ರುದ್ರದೇವರನ್ನ ಹೇಳದಂತೆ ಅನ್ಸುತ್ತೆ. ಗೌರೀರಮೀಮಾಯ ಸಲಿಲಾ ನಿತಕ್ಷತ್ಯೇಕಾಪದಿ ಪದಿ ಸಾ ಚತುಷ್ಪದಿ. ಮಂತ್ರವನ್ನು ಕೇಳಿದಾಗ ಗೌರಿ ದೇವಿಯನ್ನು ಈ ಮಂತ್ರ ಸ್ತೋತ್ರ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಆದರೆ ಆ ಅಸ್ಪಷ್ಟ ವಚನಗಳ ಮೂಲಕವಾಗಿ ಪ್ರತಿಯೊಂದು ಅಕ್ಷರಗಳು, ಪ್ರತಿಯೊಂದು ಪದಗಳು, ಪ್ರತಿಯೊಂದು ವಾಕ್ಯಗಳು ಕೂಡ ಭಗವಂತನನ್ನೇ ವರ್ಣನೆ ಮಾಡ್ತಾ ಇರುತ್ತದೆ. ಪರಮಾತ್ಮನಃ ರಹಸ್ಯಸ್ಯಾಪಿ ಯೋಗ್ಯಸ್ಯ ರಹಃ ಏಕಾಂತೇನೈವ ಅಂದ್ರೆ ಅಸ್ಪಷ್ಟ ವಚನ ವೃತ್ಯಾಯ ಪ್ರಕಾಶಕಂ ಭವತಿ. ಅಸ್ಪಷ್ಟ ವಚನಗಳು, ಅದರ ಮೂಲಕವಾಗಿ ಭಗವಂತನನ್ನ ಪ್ರಕಾಶಪಡಿಸುತ್ತದೆ ನಮ್ಮೆಲ್ಲರಿಗೂ ಕೂಡ. ಯಾಕಂದ್ರೆ ವಾಸ್ತವ ತತ್ವ ಎಂಬುವಂಥದ್ದು ಅಜ್ಞಾನಿಗಳಿಗೆ ಗೊತ್ತಾಗಬಾರದು. ಅಜ್ಞಾನಿಗಳು ಮುಕ್ತಿಗೆ ಯೋಗ್ಯರಲ್ಲ. ಮುಕ್ತಿಗೆ ಯೋಗ್ಯರಲ್ಲದಂತಹ ಅಜ್ಞಾನಿಗಳು ಎಲ್ಲಿಗೆ ಹೋಗ್ಬೇಕು? ಅಂಧತಮಸ್ಸಿಗೆ ಹೋಗ್ಬೇಕು. ಒಳ್ಳೆಯವರಿಗೆ ಒಳ್ಳೆಯದೇ ಆಗ್ಬೇಕು, ಕೆಟ್ಟವರಿಗೆ ಕೆಟ್ಟದ್ದೇ ಆಗ್ಬೇಕು. ಇದೆಲ್ಲ ಶಾಸ್ತ್ರದ ಹಿನ್ನೆಲೆಗಳು. ಅದಕ್ಕೋಸ್ಕರವಾಗಿ ಅಸ್ಪಷ್ಟ ವಚನಗಳ ಮೂಲಕವಾಗಿ ಭಗವಂತನನ್ನ ನಿರೂಪಣೆ ಮಾಡ್ತಾ ಇದ್ದಾವೆ ಸಕಲ ಶಾಸ್ತ್ರಗಳು. ಅನೇನ ವಿಶೇಷತಃ ಅವಗತಿ ಕುತಃ ಇತ್ಯಸ್ಯ ಉತ್ತರಂ ಉದಿತಂ ಭವತಿ. ಭಗವಂತನ ಬಗ್ಗೆ ವಿಶೇಷವಾಗಿ ಹೇಗೆ ತಿಳ್ಕೊಳ್ಬಹುದು, ಎಲ್ಲಿಂದ ತಿಳ್ಕೊಳ್ಬಹುದು ಅಂದ್ರೆ ನಿಗಮದಲ್ಲಿ ತಿಳ್ಕೊಳ್ಬಹುದು. ವೇದಗಳ ಮೂಲಕವಾಗಿ, ವೇದಾನುಸಾರಿಯಾಗಿರತಕ್ಕಂಥ ಪುರಾಣಗಳ ಮೂಲಕವಾಗಿ ಭಗವಂತನನ್ನ ತಿಳ್ಕೊಳ್ಬಹುದು. ಯತ್ರ ಅಂದ್ರೆ ಎಲ್ಲಿ ಅಂದ್ರೆ ಇದು ವಿಷಯ ಸಪ್ತಮಿ. ಯಾವ ಭಗವಂತನ ವಿಷಯದಲ್ಲಿ ಅಂತ ಅರ್ಥ. ಯಾವ ಭಗವಂತನ ವಿಚಾರದಲ್ಲಿ, ಯಾವ ಭಗವಂತನ ವಿಷಯದಲ್ಲಿ ಅಜಃ ಬ್ರಹ್ಮ ತಯೇವ ಪರಃ ಅಂತಿಮಃ ಯಶಾಂತೆ ಕವಯಃ. ಅಲ್ಲಿ ನೋಡಿ ಅಜಪರಾಹ ಅಂತಿದೆ. ಅಜಪರ ಶಬ್ದಕ್ಕೆ ಅಜ ಅಂದ್ರೆ ಚತುರ್ಮುಖ ಬ್ರಹ್ಮದೇವನು,
ಚತುರ್ಮುಖ ಬ್ರಹ್ಮದೇವರೇ ಪರ ಶಬ್ದಕ್ಕೆ ಅಂತಿಮ ಅಂತ ಅರ್ಥ. ಅಂದ್ರೆ ನೋಡಿ, ನಮಗೂ ನಿಮಗೂ ತಿಳುವಳಿಕೆ ಇದೆ, ನಮಗೂ ತಿಳುವಳಿಕೆ ಇದೆ, ನಮ್ಮ ಗುರುಗಳಿಗೂ ತಿಳುವಳಿಕೆ, ಅವರ ಗುರುಗಳಿಗೂ ತಿಳುವಳಿಕೆ, ಹಾಗೆ ಮೇಲೆ ಹೋಗ್ತಾ ಋಷಿಮುನಿಗಳು, ಹಾಗೆ ಮೇಲೆ ಹೋಗ್ತಾ ದೇವತೆಗಳು, ಹಾಗೆ ಮೇಲೆ ಹೋಗ್ತಾ ರುದ್ರದೇವರು, ಹಾಗೆ ಮೇಲೆ ಹೋದಾಗ ಇನ್ನೂ ಮೇಲೆ ಬ್ರಹ್ಮದೇವರು. ಅಂದ್ರೆ ಬ್ರಹ್ಮದೇವರು ಏನಿದ್ದಾರೆ ಅವರು ಬಹಳ ಉತ್ಕೃಷ್ಟರು, ಜ್ಞಾನಿಗಳಲ್ಲಿ ಉತ್ತಮರು, ಜೀವಿಗಳಲ್ಲಿ ಉತ್ತಮರು. ಅಂತಿಮ ಅಜಃ ಬ್ರಹ್ಮ ದೀರ್ಘ ಚತುರ್ಮುಖ ಬ್ರಹ್ಮದೇವರು ಅಂತ. ಸಯೇವ ಪರಹ, ಚತುರ್ಮುಖ ಬ್ರಹ್ಮದೇವರೇ ಪರ, ಅಂತಿಮದಲ್ಲಿದ್ದಾರೆ, ಸರ್ವೋತ್ತಮರಾಗಿದ್ದಾರೆ. ಅಂತಹ ಜ್ಞಾನಿಗಳು ಅಂದ್ರೆ ಜ್ಞಾನಿಗಳ ಸಾರು, ಮೇಲಿನ ಸಾಲಿನಲ್ಲಿದ್ದವರು ಯಾರು? ಬ್ರಹ್ಮದೇವರು. ಆ ಎಲ್ಲಾ ಜ್ಞಾನಿಗಳು ಯತಂತಹ ಯತಂತೋಪಿ ನಿರಂತರ ಭಗವಂತನನ್ನ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ನಮಗೆ ಬ್ರಹ್ಮಸೂತ್ರ ಆದೇಶ ಮಾಡುತ್ತೆ, ಬ್ರಹ್ಮ ಜಿಜ್ಞಾಸ ಕರ್ತವ್ಯ, ದೇವರ ಬಗ್ಗೆ ನಿರಂತರವಾಗಿ ತಿಳಿಯುವ ಪ್ರಯತ್ನ ಮಾಡ್ತಾನೆ ಇರಬೇಕು ಅಂತ. ಅದು ಆದೇಶ ಮಾಡಿದೆ, ಅವರ ಆದೇಶವನ್ನ ಇಟ್ಟುಕೊಂಡು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡುತ್ತಿದ್ದರೂ ಕೂಡ ಮುಖ್ಯಂತಿ ಮತ್ತೆ ಮೋಹಕ್ಕೊಳಗಾಗ್ತಾರೆ. ಇತ್ಯನೇನ ಬ್ರಹ್ಮಾದೀನ ಪರಮ ಪ್ರೀತಿ ಪಾತ್ರಾಣಮಪಿ ಇಯತ್ತ ನಿರ್ಣಯ ನಾಸ್ತಿ ಇತ್ಯುಕ್ತ್ಯ. ಬ್ರಹ್ಮಾದಿಗಳು ಭಗವಂತನಿಗೆ ಪರಮ ಪ್ರೀತಿ ಪಾತ್ರರಾದರು. ಈಗ ದೇವರು, ಈಗ ನಮ್ಮೆಲ್ಲರ ಮೇಲೂ ಪ್ರೀತಿ ಇದೆ, ಅಂದ್ರೆ ಬ್ರಹ್ಮದೇವರ ಮೇಲಿನ ಪ್ರೀತಿಗೂ ನಮ್ಮ ಮೇಲಿನ ಪ್ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ನಾವೆಲ್ಲ ಭಕ್ತರು, ನಮ್ಮ ಮೇಲೂ ಭಗವಂತನ ಕರುಣಾ ದೃಷ್ಟಿ ಇದೆ, ಭಗವಂತನ ಕೃಪಾ ದೃಷ್ಟಿ ಇದೆ, ಅವನ ಪ್ರೀತಿಯ ಒಂದು ವಾತ್ಸಲ್ಯದ ಒಂದು ನೋಟ ನಮ್ಮ ಮೇಲಿದೆ. ಅಂದ್ರೆ ಬ್ರಹ್ಮದೇವರ ಮೇಲೆ ಇರುವಷ್ಟು ಪ್ರೀತಿ ನಮ್ಮ ಮೇಲಿದೆಯಾ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಪರಮ ಪ್ರೀತಿ ಪಾತ್ರರು ಬ್ರಹ್ಮಾದಿ ದೇವತೆಗಳು, ಅವರೆಲ್ಲರೂ ಪರಮ ಪ್ರೀತಿ ಪಾತ್ರರಾಗಿದ್ದು ನಿರಂತರ ಭಗವಂತನನ್ನ ತಿಳಿಯುವ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಇಯತ್ತ ನಿರ್ಣಯ ನಾಸ್ತಿ, ದೇವರು ಅಂದ್ರೆ ಇಷ್ಟೇ ಅಂತ, ಇಯತ್ತ ನಿರ್ಣಯ ಇಷ್ಟೇ ದೇವರು ಅಂದ್ರೆ ಅಂತ ಹೇಳಿ ಮುಗಿಸ್ಲಿಕ್ಕೆ ಯಾರಿಗೂ ಆಗೋದಲ್ಲ. ಇತ್ಯುಕ್ತ್ಯ ಅಸ್ಮಾಕಮೇವ ನಾಸ್ತಿ ಇತಿ ನ ಭ್ರಮಿತವ್ಯಂ ಇತಿ ದ್ವಿತೀಯ ಶಂಕಾ ಪರಿಹೃತ ಭವತಿ. ದೇವರ ಬಗ್ಗೆ ನಮಗ್ ಮಾತ್ರ ಗೊತ್ತಿಲ್ಲ, ಮತ್ತೆಲ್ಲರಿಗೂ ಗೊತ್ತಿದೆ ಅಥವಾ ಯಾರಿಗೂ ಗೊತ್ತೇ ಇಲ್ವೋ, ಹೀಗೆಲ್ಲ ಪ್ರಶ್ನೆಗೆ ಅವಕಾಶ ಇಲ್ಲ. ಅಂದ್ರೆ ಎಲ್ಲರೂ ಅವರವರ ಯೋಗ್ಯತೆಗೆ ಅನುಗುಣವಾಗಿ ತಿಳ್ಕೊಳ್ತಾರ, ಪೂರ್ತಿಯಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ತತ್ತದ್ ಯೋಗ್ಯತಾಂ ಅನುಸೃತ್ಯ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಯೋಗ್ಯತೆಯನ್ನು ಅನುಸರಿಸಿ ವಿಶೇಷತಃ ಅವಗತಿಸ್ತು ಬ್ರಹ್ಮಾದೀನಾಮೇವ ಅನ್ಯೇಷಾಮಪಿ ಭವೇದೇವ ಕಾಲೆ ಗುರು ವಿಶೇಷ ಲಾಭೆ ಇತಿ ತಂ ಪುರುಷಂ ವಂದಾಮಹೇ. ಅಂದ್ರೆ ಎಲ್ಲರಿಗೂ ದೇವರ ದರ್ಶನವಾಗತ್ತೆ. ಬ್ರಹ್ಮಾದೀನಾಮೇವ, ದೇವರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಯಾರಿಗೆ ಅವಕಾಶ? ಬ್ರಹ್ಮಾದಿ ದೇವತೆಗಳಿಗೆ. ಆಗ ನಮಗೆಲ್ಲ ದೇವರ ಜ್ಞಾನ ಬರೋದೇ ಇಲ್ವಾ? ದೇವರನ್ನ ತಿಳಿಲಿಕ್ಕೆ ನಮಗೆಲ್ಲರೂ ಸಾಧ್ಯವೇ ಇಲ್ವಾ? ಅಂದ್ರೆ ಅನ್ಯೇಷಾಮ ಭವೇತ, ನಮ್ಮೆಲ್ಲರಿಗೂ ದೇವರ ದರ್ಶನವಾದೀತು, ದೇವರ ಬಗ್ಗೆ ತಿಳಿಲಿಕ್ಕೆ ಅವಕಾಶ ಆದೀತು. ಯಾವಾಗ ಅಂತ ಹೇಳಿದ್ರೆ ಕಾಲ ಕಳಿಬೇಕು. ಒಂದೇ ಸರಿ ತಿಳಿಲಿಕ್ಕೆ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಒಂದು ಜನ್ಮದಲ್ಲಿ ದೇವರ ಬಗ್ಗೆ ಪೂರ್ತಿ ತಿಳಿತೀವಿ ಅನ್ನೋ ಸಾಧ್ಯವೇ ಇಲ್ಲ, ಬಹುಜನ್ಮಗಳು ಬೇಕು ಕಾಲೆ. ಅಲ್ಲೂ ಕೂಡ ಏನು ಬಹುಜನ್ಮ ಬಂದ ಕೂಡಲೇ ದೇವರ ಜ್ಞಾನ ಬರೋದಲ್ಲ. ಗುರು ವಿಶೇಷ ಲಾಭೆ, ಒಂದು ವಿಶಿಷ್ಟವಾದ ಗುರುಗಳ ಲಾಭ ನಮಗಾಗಬೇಕು. ಆ ಗುರುಗಳ ಲಾಭ ಆದ್ರೆ ನಾವು ದೇವರನ್ನು ತಿಳಿಲಿಕ್ಕಾಗತ್ತೆ. ಯಾಕಂದ್ರೆ ಗುರುಗಳು ನಮಗೆ ದಿವ್ಯವಾದ ಉಪದೇಶವನ್ನ ಮಾಡೇ ಇಲ್ಲದೆ ಹೋದ್ರೆ ನಾವ್ ಹೇಗೆ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಮಗೆ ನಮ್ಮ ಗುರುಗಳು ಪೇಜಾವರ ಶ್ರೀಗಳು, ಅವರು ನಮಗೆ ಈ ಒಂದು ಮಾರ್ಗದರ್ಶನವನ್ನ ಹಾಕಿಕೊಟ್ಟು ಪುರಾಣಾದಿಗಳನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗೆ ಕೊಡದೆ ಹೋಗಿದ್ರೆ ನಾವು ಇದ್ಯಾವುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಿಲ್ಲ, ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಹಾಗೆ ಗುರು ವಿಶೇಷ ಲಾಭ ಪ್ರಾಪ್ತಿಯಾಗಬೇಕು. ಇತಿ ತಂ ಪುರುಷಂ ವಂದಾಮಹೆ. ಹೀಗೆ ನಮಗೆ ಆ ಭಗವಂತನ ಜ್ಞಾನವನ್ನು ಕೊಡೋನು ಆ ದೇವರೇ, ಅವನ ಬಗ್ಗೆ ಅವನೇ ನಮ್ಗೆ ಅರ್ಥ ಮಾಡಿಸ್ಬೇಕು, ಅದಕ್ಕೆ ಬೇಕಾದ ಶಕ್ತಿ ನಮ್ಗೆ ಅವನೇ ಕೊಡಬೇಕು, ಆ ಸಾಮರ್ಥ್ಯ ಅವನೇ ನಮ್ಗೆ ಕೊಡಬೇಕು ಅಲ್ವಾ? ಆ ದೇವರನ್ನು ತಿಳಿಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಗುರುಗಳ ಸಂಪರ್ಕ ಅದು ದೇವರೇ ಮಾಡಬೇಕು. ಈ ಅಂತಹ ಭಗವಂತನನ್ನ ನಾವು ನಮಸ್ಕಾರ ಮಾಡ್ತೇವೆ ಎಂಬುದಾಗಿ ಇದರ ಅನ್ವಯ. ಯದಪ್ಯುಕ್ತಂ ಕಥಂ ಪ್ರತಿಪತ್ತವ್ಯಂ, ದೇವರ ಬಗ್ಗೆ ಹೇಗೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಪ್ರಶ್ನೆ. ಅವನ ಒಬ್ಬನೋ? ಯಾಕೆ ಸೃಷ್ಟಿ ಸ್ಥಿತಿ ಲಯ ಮೊದಲು ಪ್ರಶ್ನೆ ಬಂತಾರಲ್ಲಿ, ಇದೆಲ್ಲ ಮಾಡಿದವನು ಒಬ್ಬನೇನೋ ಬೇರೆ ಬೇರೆನೋ ಅಂತ. ತತ್ರ ಉತ್ತರ ಏಕಮಿತಿ, ಅಲ್ಲಿ ಉತ್ತರ ಏನು? ಸೃಷ್ಟಿ ಮಾಡಿದವನು, ಸ್ಥಿತಿ ಮಾಡಿದವನು, ಲಯ ಮಾಡಿದವನು ಎಲ್ಲ ಒಬ್ಬನೇ. ಅದಕ್ಕೆ ಪ್ರಶ್ನೆ ಕೂಡ ಬಂದಿತ್ತು, ಅಲ್ಲ ಒಬ್ಬನೇ ವಿರುದ್ಧವಾದ ಕರ್ಮ ಮಾಡ್ಲಿಕ್ಕೆ ಸಾಧ್ಯವಿಲ್ವಲ್ಲ? ಯಾಕಂದ್ರೆ ಸೃಷ್ಟಿಗೆ ರಜೋಗುಣ, ಸ್ಥಿತಿಗೆ ಸತ್ವಗುಣ, ಲಯಕ್ಕೆ ತಮೋಗುಣ, ಇದು ವಿರುದ್ಧವಾದ ಧರ್ಮಗಳಿಂದ ಮಾಡುವಂತ ಕೆಲಸಗಳು ಒಬ್ಬನೇ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ನಾನು ಉಕ್ತಂ ವಿರುದ್ಧ ಸ್ವಭಾವತ್ವ ತನುಪಪತ್ತಿ, ಈಗಾಗಲೇ ಉತ್ತರ ಕೊಟ್ಟಿದ್ದೀವಲ್ಲ, ಒಬ್ಬನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಒಂದೊಂದು ಸ್ವಭಾವದಿಂದ ಆಗುವಂಥದ್ದು ಒಂದೊಂದು ಕೆಲಸಗಳು.
ಅಲ್ಲಿಗೆ ಹೇಗ್ ಸಾಧ್ಯ ಅಂತ ಹೇಳಿದ್ರೆ ಉತ್ತರ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ಸರ್ವವಾದ ವಿಷಯ ಪ್ರತಿರೂಪಶೀಲಂ. ಸರ್ವವಾದ ಪ್ರತಿರೂಪಶೀಲಂ ಅಂದ್ರೆ ನಾವೇನೇನ್ ಹೀಗೆಲ್ಲ ಒಂದು ಆಲೋಚನೆ ಮಾಡ್ತೀವಲ್ಲ ಅದೆಲ್ಲದಕ್ಕೂ ವಿರುದ್ಧವಾದ ಸ್ವಭಾವ ಭಗವಂತನದ್ದು. ನಮ್ಮ ಆಲೋಚನೆಗಳಿಗೆ ನಮ್ಮ ತರ್ಕಕ್ಕೆ ಭಗವಂತ ನಿಲ್ಕೋದಿಲ್ಲ. ಎಲ್ಲವನ್ನು ಕೂಡ ಮೀರಿದವನು ಭಗವಂತ. ಸರ್ವವಾದ ವಿಷಯ ಪ್ರತಿರೂಪಶೀಲಂ. ಸರ್ವೇಶಾಂ ವಾದಾನಾಂ. ಏನು ಅಲ್ಲಿ ವಾದ ಅಂದ್ರೆ ಮಾತುಗಳು, ಆಕ್ಷೇಪಗಳೆಲ್ಲ ಬಂದಿತ್ತಲ್ವಾ. ಏನಂತ ಸಾತ್ವಿಕಾದೇವ ಪಾಲನಂ. ಸಾತ್ವಿಕ ಶಕ್ತಿಯಿಂದಾಗಿ ಪಾಲನ ಮಾಡೋದು. ರಾಜಸಾದೇವ ಸರ್ಜನಂ. ರಜೋಗುಣದಿಂದ ಸೃಷ್ಟಿ ಮಾಡೋದು. ತಾಮಸಾದೇವ ವಿಲಾಪನಂ. ತಾಮಸ ಗುಣದಿಂದಾಗಿ ಜಗತ್ತನ್ನು ಸಂಹಾರ ಮಾಡೋದು. ಇತ್ಯೇವಮಾದೀನಾಂ ವಿಷಯಭೂತಂ. ಇದೇ ಮೊದಲಾದವುಗಳ ಆಕ್ಷೇಪಗಳು. ಅದಕ್ಕೆ ಪ್ರತಿರೂಪಶೀಲಂ. ಪ್ರತಿರೂಪವಾದ ಪ್ರತಿರೂಪ ಶಬ್ದಕ್ಕೆ ವಿರುದ್ಧ ಅಂತ ಅರ್ಥ. ವಿರುದ್ಧವಾದ ಶೀಲ. ಶೀಲ ಶಬ್ದಕ್ಕೆ ಸ್ವಭಾವ, ಭಗವಂತನ ಸ್ವಭಾವ. ಈ ತರ ಎಲ್ಲ ನಾವು ಆಕ್ಷೇಪ ಮಾಡ್ಲಿಕ್ಕಾಗಲ್ಲ. ಈಗ ವೇದ ಹೇಳುತ್ತೆ ದೇವರನ್ನ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಅಣುವಿಗಿಂತ ಅಣುವು ಹೌದು, ಮಹತ್ತಿಗಿಂತ ಮಹತ್ವ ಹೌದು. ಭಗವಂತ ಅಣುವು ಹೌದು, ಮಹತ್ವ ಹೌದು ಅಂತ. ಆದ್ರೆ ನಮಗೆ ಹೇಗೆ ಅಂತ ಆಶ್ಚರ್ಯ ಆಗುತ್ತೆ. ಭಗವಂತ ಒಂದು ಅಣು ಆಗಿರ್ಬೇಕು ಅಥವಾ ಮಹತ್ತಾಗಿರ್ಬೇಕು, ಒಬ್ಬನೇ ಎರಡಾಗ್ಲಿಕ್ಕೆ ಸಾಧ್ಯವಿಲ್ಲವಲ್ಲ ಅಂತ. ಇದೆಲ್ಲ ನಮ್ಮ ವಿಚಾರದಲ್ಲಷ್ಟೇ ಹೊರತು ದೇವರ ವಿಚಾರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರಶ್ನೆ ಆಕ್ಷೇಪಗಳಿಗೆ ಅವಕಾಶ ಇಲ್ಲವೇ ಇಲ್ಲ. ಪ್ರತಿರೂಪಶೀಲಂ ಆಚರಣ ಏವ ಯಸ್ಯತಂ ಯತ್ ಸರ್ವವಾದ ವಿಷಯಭೂತಕಂ. ಸರ್ವವಾದ ವಿಷಯಭೂತಂ ಏನೇನೋ ವಾದಗಳು, ಹೀಗೆಲ್ಲ ಆಕ್ಷೇಪಗಳು. ಪಾಲನಾದಿಕಂ ಆಚರಣಂ. ಸತ್ವಾದಿಗುಣ ಸದ್ರೀಚೀನಂ. ಅಂದ್ರೆ ಸತ್ವಗುಣ ಇದ್ರೆ ಪಾಲನ, ಇನ್ನೊಂದು ಯಾವುದು ಬೇರೆ ಗುಣ ಇದ್ರೆ ಸಂಹಾರ ಮಾಡುವಂಥದ್ದು. ಇದೆಲ್ಲವೂ ಕೂಡ ನಮ್ಮ ವಿಚಾರದಲ್ಲಿ ಹೊರತು ದೇವರ ವಿಚಾರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಆಕ್ಷೇಪಗಳಿಗೆ ಅವಕಾಶ ಇಲ್ಲ ಅಂತ ಅಭಿಪ್ರಾಯ. ತದೇವ ವಿರುದ್ಧಂ ಅತಃ ಅತಃ ಏವ ಭಿನ್ನಕಾಲೀನಂ ನತು ತದ್ವತ್ ವಿರುದ್ಧ ಸ್ವಭಾವಂ. ಅಂದ್ರೆ ಆ ಕೆಲಸಗಳಲ್ಲೂ ಕೂಡ ಬೇರೆ ಬೇರೆನೆ. ಸೃಷ್ಟಿ ಅನ್ನೋದೇ ಬೇರೆ, ಸ್ಥಿತಿ ಅನ್ನೋದೇ ಬೇರೆ, ಲಯ ಅನ್ನೋದೇ ಬೇರೆ. ಅದಕ್ಕೋಸ್ಕರ ಏನಿದೆ ಅದೆಲ್ಲೂ ಕೂಡ ಭಿನ್ನ ಭಿನ್ನ ಕಾಲೀನ. ಸೃಷ್ಟಿಯ ಕಾಲ ಬೇರೆ ಅಲ್ವಾ, ಸ್ಥಿತಿಯ ಕಾಲ ಬೇರೆ, ಲಯದ ಕಾಲ. ಈಗ ಸ್ಥಿತಿ ಕಾಲ, ಇದರ ಹಿಂದೆ ಇದ್ದದ್ದು ಎಷ್ಟೋ ವರ್ಷಾನುಗಟ್ಟಲೆ ಹಿಂದಿದ್ದು ಸೃಷ್ಟಿ ಕಾಲ. ಇನ್ನು ಮುಂದೆ ಯಾವಾಗಲೂ ಬರತಕ್ಕಂಥದ್ದು ಸ್ಥಿತಿ ಕಾಲ, ಅದು ಲಯ ಕಾಲ. ಸತ್ವಾದಿ ಗುಣಾನಾಮೇವ ಸತ್ವಾದಿ ಗುಣಾನಾಮೇವ ಪಾಲನಾದಿ ರೂಪ ವಿರುದ್ಧ ಕಾರ್ಯಕಾರಿತಯ ತದುಪಾದಾನ ಪೂರ್ವಕಂ ಜಗತ್ಪಾಲನಾದಿ ಕರ್ತಾಪಿ ವಿರುದ್ಧಶೀಲ ಇತಿ ಭಾವಃ. ಸತ್ವಾದಿ ಗುಣಾನಾಮೇವ ಪಾಲನಾದಿ ರೂಪ ವಿರುದ್ಧ ಕಾರ್ಯಕಾರಿತಯ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಆ ಗುಣಗಳು ವಿರುದ್ಧವಲ್ವಾ. ತದುಪಾದಾನ ಪೂರ್ವಕಂ ಜಗತ್ಪಾಲನಾದಿ ಕರ್ತಾಪಿ. ಇದನ್ನೆಲ್ಲ ಮಾಡತಕ್ಕಂಥ ಕರ್ತೃವು ಕೂಡ ವಿರುದ್ಧ ಸ್ವಭಾವ. ಆ ಕಾರ್ಯಗಳು ಭಿನ್ನ ಭಿನ್ನ ಆದ್ರಿಂದಾಗಿ ಕಾರ್ಯಗಳನ್ನ ಮಾಡತಕ್ಕಂಥ ವ್ಯಕ್ತಿಯು ಕೂಡ ಭಿನ್ನ ಭಿನ್ನ ಸ್ವಭಾವಗಳು ಒಬ್ಬನಲ್ಲೇ ಇದೆ. ಕಸ್ತರ್ಹಿ ತತ್ ಸ್ವಭಾವ. ಹಾಗಾದ್ರೆ ಭಗವಂತನ ಸ್ವಭಾವ ವಿರುದ್ಧ ಸ್ವಭಾವ. ಏನದು ವಿರುದ್ಧ? ಇತ್ಯತ ಉಕ್ತಂ ಆತ್ಮ ನಿಗೂಢ ಬೋಧಂ. ದೇವರ ಸ್ವಭಾವ ಹೀಗೆ ಅಂದ್ರೆ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿಯನ್ನೇ ನಾವು ಇವನು ಇಂಥವನು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ದೇವರ ಬಗ್ಗೆ ಹೇಳಲಿಕ್ಕೆ ಆಗತ್ತಾ? ನಿಗೂಢ ಬೋಧ ಅಂದ್ರೆ ದೇವರ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ ಸಾಧ್ಯವಿಲ್ಲ. ಬೋಧ ಪದಂ ಅನ್ಯ ಉಪಲಕ್ಷಕಂ ಅಂದ್ರೆ ನಿಗೂಢ ಅಂದ್ರೆ ಯಾರಿಗೂ ನಿಗೂಢ, ಅವನಿಗೆ ಅವನ ಬಗ್ಗೆ ಪೂರ್ತಿ ಗೊತ್ತು. ನಮ್ಗೆ ಯಾರಿಗೂ ದೇವರ ಬಗ್ಗೆ ಪೂರ್ತಿ ಗೊತ್ತಿಲ್ಲ, ಯಾರಿಗೂ ದೇವರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಆತ್ಮ ಸ್ವಭಾವಭೂತಃ ನಿತರಾಂ ಗೂಹಿತಃ ಬೋಧಾದಿ ಯಸ್ಯತಂ. ಭಗವಂತ ಆತ್ಮ ಪರಮಾತ್ಮ ಸ್ವಭಾವಭೂತಃ ನಿತರಾಂ ಗೂಹಿತಃ ತುಂಬಾ ಅವನು ಗೋಪ್ಯನಾದವನು. ಜ್ಞಾನಾನಂದಾದಿ ಸ್ವಭಾವಮಿತ್ಯರ್ಥ. ಅವನ ಜ್ಞಾನ ಆನಂದ ಇದೆಲ್ಲೂ ಕೂಡ ಅತ್ಯಂತ ನಿಗೂಢವಾಗಿರತಕ್ಕಂಥವುಗಳು. ಒಟ್ಟು ಅಭಿಪ್ರಾಯ ಇದಮತಿತಂ ಭವತಿ. ಜ್ಞಾನಾನಂದಾದಿ ಸ್ವಭಾವಂ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಜ್ಞಾನ ಮತ್ತು ಆನಂದ ಇದೆ ಭಗವಂತನ ಸ್ವಭಾವ. ಸತ್ವಾದಿ ಗುಣಂ ಉಪಾದಾಯ ಸಾತ್ವಿಕಾಧಿ ಇತ್ಯುಚ್ಯತೆ. ಸತ್ವಗುಣವನ್ನ ತೆಗೆದುಕೊಂಡು ಸೃಷ್ಟಿ ಮಾಡುವಾಗ ಸಾತ್ವಿಕ ಅಂತೀವಿ, ಸೃಷ್ಟಿ ಮಾಡುವಾಗ ರಾಜಸ ಅಂತೀವಿ. ಸತ್ವಗುಣ ತೆಗೆದುಕೊಂಡು ಸೃಷ್ಟಿ ಮಾಡುವಾಗ ಸಾತ್ವಿಕ ಅನ್ನೋದು. ಲಯೋಗುಣ ತಮೋಗುಣ ತೆಗೆದುಕೊಂಡು ಲಯ ಮಾಡುವಾಗ ತಾಮಸ ಅನ್ನೋದು. ಇದೆಲ್ಲೂ ಕೂಡ ಗುಣದ ಕಾರ್ಯಕ್ಕೆ ಸಂಬಂಧಪಟ್ಟ ಗುಣದಿಂದ ಏನಾಗುತ್ತೋ ಅದನ್ನ ಇಟ್ಕೊಂಡು ಹೇಳೋದು ಹೊರತು ದೇವರಲ್ಲಿ ಸತ್ವಗುಣವೂ ಇಲ್ಲ, ರಜೋಗುಣವೂ ಇಲ್ಲ, ತಮೋಗುಣವೂ ಇಲ್ಲ. ಮತ್ತು ಸಾತ್ವಿಕಾಧಿಕಂ ತತ್ ಸ್ವಭಾವ. ದೇವರು ಸಾತ್ವಿಕ. ನಮ್ಮಲ್ಲಿ
ಅದು ಭಾರಿ ಸಾತ್ವಿಕರು ಅಥವಾ ಬಹಳ ತಾಮಸ ಅವರು ಅಂತ ಹೇಳ್ತೀವಲ್ಲ. ದೇವರಲ್ಲ ಆತರ ಇಲ್ಲ, ಅವನು ಸಾತ್ವಿಕನೂ ಅಲ್ಲ, ರಾಜಸನೂ ಅಲ್ಲ, ತಾಮಸನೂ ಅಲ್ಲ. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನ ಬಳಸಿಕೊಂಡು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡ್ತಾನೆ ಹೊರತು ಭಗವಂತ ಸಾತ್ವಿಕನೂ ಅಲ್ಲ, ರಾಜಸನೂ ಅಲ್ಲ, ತಾಮಸನೂ ಅಲ್ಲ. ಅಂದ್ರೆ ಭಗವಂತನಲ್ಲಿ ಈ ಪ್ರಾಕೃತವಾದ ಗುಣಗಳು ಯಾವುದು ಕೂಡ ಇಲ್ಲ. ಆತಹನ ತದನುಪಪತ್ತಿ ಇದೆ ವಕ್ಷತೆ ಚೇತ ಅನುಪದಮೇವ. ಮುಂದೆ ನಿರೂಪಣೆ ಮಾಡ್ತಾರೆ, ದೇವರಲ್ಲಿ ಯಾವ ರೀತಿಯಲ್ಲಿ ಆ ಗುಣಗಳ ಸಂಪರ್ಕ ಇಲ್ಲ, ಪ್ರಾಕೃತ ಗುಣಗಳ ಸಂಪರ್ಕ ಇಲ್ಲ. ಭಗವಂತ ಅಂದ್ರೆ ಅಪ್ರಾಕೃತ ಅನ್ನೋದನ್ನ ಮುಂದೆ ನಿರೂಪಣೆಯನ್ನ ಮಾಡ್ತಾರೆ. ಯದ್ದರ್ಶನಂ, ಯಾವ ಭಗವಂತನ ತಿಳುವಳಿಕೆ ಅಥವಾ ಯಾವ ಭಗವಂತ ನಿರೂಪಣೆ ಮಾಡಿರ್ತಕ್ಕಂಥ ಶಾಸ್ತ್ರಗಳು, ಇದೆಲ್ಲವೂ ಕೂಡ ನಿಗಮೆ ವೇದಗಳಲ್ಲಿ, ಭಗವಂತ ನಿಗಮೆ ವೇದಗಳಲ್ಲಿ ಆತ್ಮರಹ ಪ್ರಕಾಶಂ, ಭಗವಂತನು ರಹ ಪ್ರಕಾಶ ಅಂದ್ರೆ ನಿಗಮಗಳಲ್ಲಿ ಭಗವಂತನ ಅವನ ಗೋಪ್ಯತ್ವ ಅದು ಪ್ರಕಟವಾಗಿದೆ. ದೇವರು ಎಷ್ಟೇ ಗೋಪ್ಯ, ಆ ಗೋಪ್ಯನಾದಂಥ ಭಗವಂತ, ಅತ್ಯಂತ ಗುಟ್ಟಾಗಿರತಕ್ಕಂಥ ಭಗವಂತನ ವಿಚಾರ ವೇದಗಳಲ್ಲಿ ಪ್ರಸಿದ್ಧವಾಗಿದೆ. ಯತ್ರ, ಯಾವ ಭಗವಂತನ ವಿಚಾರದಲ್ಲಿ ಯತಂತಹ ನಿರಂತರ ಪ್ರಯತ್ನಶಾಲಿಗಳಾದ, ದೇವರನ್ನ ತಿಳಿಯುವ ವಿಚಾರದಲ್ಲಿ ನಿರಂತರ ಪ್ರಯತ್ನಶಾಲಿಗಳಾಗಿರತಕ್ಕಂತಹ ಅಜಪರಾಹ, ಚತುರ್ಮುಖ ಬ್ರಹ್ಮದೇವರೇ ಮೊದಲಿಗೆ ಇರುವಂತಹ ಅನೇಕ ಜ್ಞಾನಿಗಳು, ಅಂದ್ರೆ ಅವರ ಕೆಳಗಿರತಕ್ಕಂಥ ಎಲ್ಲಾ ಜ್ಞಾನಿಗಳು ಕೂಡ ನಿರಂತರ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಕವಯ ಜ್ಞಾನಿಗಳು ಮುಖ್ಯಂತಿ ಮೋಹಕ್ಕೊಳಗಾಗ್ತಾರೆ. ಅಂತಹ ಆತ್ಮನಿಗೂಢ ಬೋಧಂ ಅಥವಾ ಆತ್ಮನಿ ಗೂಢಬೋಧಂ, ತಮ್ಮಲ್ಲಿ ಗೂಢವಾಗಿ ಇರತಕ್ಕಂತಹ ಅಥವಾ ನಿಗೂಢವಾದ ಒಂದು ಅವನ ಬೋಧ, ಪರಿಪೂರ್ಣವಾಗಿ ದೇವರನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತಹ ಪುರುಷಂ, ಸರ್ವಾಂತರ್ಯಾಮಿಯಾಗಿರುವಂತಹ ಸರ್ವವಾದ ವಿಷಯ ಪ್ರತಿರೂಪಶೀಲಂ, ಎಲ್ಲಾ ನಮ್ಮ ಲೌಕಿಕ ದೃಷ್ಟಾಂತಗಳಿಗೆ ವಿರುದ್ಧವಾದ ಸ್ವಭಾವವನ್ನು ಹೊಂದಿರುವಂತಹ ಅಂತಹ ಭಗವಂತನನ್ನ ವಂದಾಮಹೆ, ನಮಸ್ಕರಿಸುತ್ತೇವೆ. ಅಂದ್ರೆ ಭಗವಂತನಿಗೆ ನಮಸ್ಕಾರ ಮಾಡತಕ್ಕಂಥ ಒಂದು ಪ್ರಸಂಗ. ಯದ್ದರ್ಶನಂ ನಿಗಮ ಆತ್ಮರಹ ಪ್ರಕಾಶಂ ಮುಖ್ಯಂತೆ ಯತ್ರ ಕವಯೋ ಜಪರಾಯತಂತಹ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ ವಂದಾಮಹೇ ಪುರುಷಮಾತ್ಮ ನಿಗೂಢ ಬೋಧಂ. ಭಗವಂತನ ಬಗ್ಗೆ ಅನೇಕ ವಾದಗಳು, ವಿವಾದಗಳು ಇದೆಲ್ಲ ಇದ್ರು ಕೂಡ ಅದೆಲ್ಲದಕ್ಕೂ ಮೀರಿದವನು ಭಗವಂತ ಅಂತ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.